ನಿವೇಶನ ವಸತಿ ಇಲ್ಲದೆ ಪರದಾಡುತ್ತಿವೆ 73 ಕುಟುಂಬಗಳು. ಪಿಡಿಒ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಸದಸ್ಯರ ಆಕ್ರೋಶ. ಸಮಬಾಳು ಸಮಪಾಲು ಅಂತಕ್ಕಂಥ ಅಂಬೇಡ್ಕರ್ ವಾದ ಏನಿದೆ, ಈ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಆಸೆ ಏನಿದೆ, ಇದೆಲ್ಲ ಕೂಡ ಇಲ್ಲಿ ಬಗೆಹರಿಬೇಕು. ಚಿಕ್ಕನಾಯಕನಹಳ್ಳಿಯಲ್ಲಿ ತೀರ್ಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಸಮುದಾಯದ 73 ಕುಟುಂಬಗಳಿಗೆ ನಿವೇಶನ ಹಾಗೂ ವಸತಿ ಸೌಲಭ್ಯ ದೊರೆಯದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಪಂಚಾಯಿತಿ ಪಿಡಿಒಗೆ ಹಲವು ಬಾರಿ ಮನವಿ ಮಾಡಿದ್ರೂ ಉಡಾಪೆ ಉತ್ತರ ನೀಡುತ್ತಿರುವುದಾಗಿ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಆಕ್ರೋಶವನ್ನ ಹೊರಹಾಕಿದ್ರು. ಚಿಕ್ಕರಾಂಪುರ, ದೊಡ್ಡರಾಂಪುರ, ತೀರ್ಥಪುರ, ಕಾತ್ರಿಕೆಹಾಳ್ ಸೇರಿದಂತೆ ಗಣಿಭಾಗದ ಅನೇಕ ಗ್ರಾಮಗಳ ದಲಿತರು ಅರ್ಜಿಗಳನ್ನ ಸಲ್ಲಿಸಿದ್ರು. ಪಿಡಿಒ ಲಕ್ಷ್ಮೀಬಾಯಿ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಅವನ್ನ ಪರಿಗಣಿಸದೆ ಅರ್ಜಿದಾರರನ್ನ ಕಚೇರಿಯಿಂದ ಹೊರಗೆ ಕಳಿಸುವ ಹೀನಾಯ ಘಟನೆಗಳು ನಡೆದಿದೆ. ನಮ್ಮ ಅರ್ಜಿಯನ್ನ ತೆಗೆದುಕೊಂಡು ನಮಗೆ ಮನೆ ಕೊಡಿ ಅಂತ ಕೇಳಿದ್ರೆ ಪಿಡಿಒ ಅಧಿಕಾರಿ ದರ್ಪವನ್ನ ತೋರುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ಜೊತೆಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಇದ್ದು ಚರಂಡಿ, ರಸ್ತೆ, ವಿದ್ಯುತ್ ಇಲ್ಲದೆ ನಾವು ಪರದಾಡುತ್ತಿದ್ದೇವೆ ಅಂತ ಮನವಿ ಕೂಡ ಸಲ್ಲಿಸಿದ್ರು. ಆದರೆ ಅದ್ಯಾವುದಕ್ಕೂ ಪಿಡಿಒ ತಲೆ ಕೆಡಿಸಿಕೊಂಡಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ರು. ನೋಡಿ ಮೇಡಮ್, SC/ST ಜನಾಂಗದ ಬುಕ್ಕಲ್ಲಿ ನಮ್ದು ಯಾವ್ದು ರಿಜಿಸ್ಟರ್ ಮಾಡಂಗೆ ಪಿಡಿಒ ಅವರು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ತೀರ್ಪುರ ಗ್ರಾಮಸ್ಥರಿಗೆ ದಯವಿಟ್ಟು ಇದಕ್ಕೆ ಮುಂದಿರೋ CO ಅವ್ರು ಬಂದು ನಮಗೆ ಹೆಲ್ಪ್ ಮಾಡಬೇಕು. ಸಿಲಿಂ ಸ್ವಾಮಿಗೆ ಮನವಿ. ಈ ಅಮ್ಮ ಏನು ಹೇಳಿದ್ರು ನಮಗೆ ಅನೇಕ ಶಬ್ದಗಳಿಂದ ಬೈದು ನಮ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ಆ ಬುಕ್ಕಿಗೆ ನಮ್ಮನ್ನ ಎಂಟ್ರಿ ಮಾಡ್ಕೊಂತ ಇಲ್ಲ. ಕೇಳಿದ್ರೆ ಬೇಕಾದವರಿಗೆ ಕೊಡ್ತಾ ಇದೆ ಮೇಡಮ್ ಇವರು. ದಯವಿಟ್ಟು ನಮ್ಮನ್ನ ಎಂಟ್ರಿ ಮಾಡ್ಕೊಂತ ಇಲ್ಲ. ಆದಷ್ಟು ನಮ್ದು ಸರ್ಕಾರಕ್ಕೆ ಮನವಿ ಹೋಗ್ಲೇಬೇಕು ಮೇಡಮ್. ಆದ್ರೆ ಇದೀಗ ತೀರ್ಥಪುರ ಗ್ರಾಮಸ್ಥರು ಕೂಡ ನಮಗೆ ನಿವೇಶನವನ್ನ ನೀಡಬೇಕು ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ತೀರ್ಥಪುರ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ 33 ಗುಂಟೆ ಜಮೀನು ಇದ್ದರೂ ಅದನ್ನ ನಿವೇಶನವಾಗಿ ಹಂಚಿಕೆ ಮಾಡದೆ ಬಡವರಿಗೆ ಅನ್ಯಾಯವನ್ನ ಮಾಡಲಾಗ್ತಿದೆ. ನಿವೇಶನ ಮತ್ತು ವಸತಿ ಸೌಲಭ್ಯವನ್ನ ತಕ್ಷಣ ಒದಗಿಸದಿದ್ದರೆ ತಾಲೂಕು ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು ಅಂತ ದಲಿತ ಸಂಘಟನೆಗಳ ನಾಯಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚಿಕ್ಕರಾಂಪುರ, ದೊಡ್ಡರಾಂಪುರ, ತೀರ್ಥಪುರ, ಕಾತ್ರಿಕೆಹಾಳ್ ಗ್ರಾಮಸ್ಥರ ಅಳಲನ್ನ ಕೇಳಬೇಕಿದೆ. ಹಲವು ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡ್ತಿದ್ದಾರೆ. ಎಷ್ಟೇ ಬಾರಿ ಪಿಡಿಒಗೆ ನಿವೇಶನ ನೀಡಲು ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅಂತಿಲ್ವಂತೆ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.